ನೋಡಿ ನಾವೆಲ್ಲ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಗವ್ಯ ಸೋ ಕ್ಯೂಟ್. ಗಮ್ಯ ಬ್ಯಾಗ್ ಹಾಕೊಂಡೆ ಪೂಜೆ ಮಾಡ್ತಿದ್ದಾಳೆ. ವೆರಿ ಗುಡ್. ತೋರಿಸ್. ಇಲ್ಲ ನೋಡು. ಏಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ವೆಡ್ನೆಸ್ಡೇ ಬ್ಲಾಗ್. ನೋಡಿ, ನಮ್ಮ ಗವ್ಯ ಬೆಳಗ್ಗೆನೇ ಎದ್ಬಿಟ್ಟಿದ್ದಾಳೆ. ಈಗ ಟೈಮ್ ಬಂದು 6:30 ಆಗ್ತಿದೆ. ಸೊ ನಮ್ಮ ಗವ್ಯ ಎದ್ದಿದ್ದಾಳೆ. ಇವತ್ತು ನಮ್ಮ ಗವ್ಯಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ. ಹಾಯ್ ಮಾಡು ಗವ್ಯ, ಹಾಯ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಏನು ನಮ್ಮ ಗವ್ಯ ಅಂತೂ ಸ್ಕೂಲ್ಗೆ ಹೋಗೋಕ್ಕೆ ತುಂಬ ಖುಷಿಯಾಗಿದ್ದಾಳೆ. ನಿನಗೇನು ಬೇಕು? ಬರೀ ಲೆಮನ್ ಹಾಕ್ಲಾ ನಿನಗೂ? ಲೆಮನ್ ಹಾಕ್ಲಾ? ಏನು ಕುಡಿತೀಯ ನೀನು? ಪ್ಲೈನ್ ವಾಟರ್ ಕುಡಿತೀಯಾ? ಪ್ಲೈನ್ ವಾಟರ್ ಬೇಕಾ? ಹನಿ ಬೇಕಾ? ಹನಿನೂ ಬೇಕಾ? ಹನಿ ಅಂದ್ರೆ ಜಾಸ್ತಿ ಬೇಕಾ? ಜಾಸ್ತಿ ಎಲ್ಲ ಕುಡಿಬಾರ್ದು. ಮತ್ತೆ ನೀನ್ ಮಾತಾಡಿಲ್ಲ ಅಪ್ಪ ಹತ್ರ? ಇದು ಅಪ್ಪಗೂ ಗಮ್ಮಿಯಾಗೂ ಕೊಟ್ಟು ಬರ್ತೀನಿ. ನಾನು ನೀನು ಇಲ್ಲೇ ಕುಡಿಯೋಣಾಯ್ತಾ? ಕೆಳಗೆ ಕುಡಿಯೋಣ. ಟೈಮ್ ಆಗಿದೆ ಕಮ್ಮ ನನಗೆ. ಚಿಯರ್ಸ್. 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 ಅಲ್ಲ ಹೋಗ್ತೀಯಾ? ಸೊ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇನ್ನು ಗವ್ಯಾಗೆ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ ಅಲ್ವಾ. ಸೊ ಹಾಗಾಗಿ ಸ್ಕೂಲ್ ಹತ್ರ ಹೋಗಬೇಕು, ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇನ್ನು ಚಿತ್ರಾನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ಚಿತ್ರಾನ್ನ ಅಂದರೆ ತುಂಬ ಫೇವ್ರೇಟ್ ಬ್ರೇಕ್ಫಾಸ್ಟ್. ಸೊ ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಚಿತ್ರಾನ್ನಕ್ಕೆ ಚಟ್ನಿ ಬೇಕು ಅಂತ ಕೇಳ್ತಿರ್ತಾರೆ ಒಂದೊಂದು ದಿನ. ಅದಕ್ಕೆ ಚಟ್ನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಸ್ಟವ್ ಮೇಲೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಸ್ಟವ್ ಮೇಲೆ ಚಿತ್ರಾನ್ನ ಗೊಜ್ಜು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಂತೂ ಪುಳಿಯೋಗರೆ ಮಾಡಲಿ ಆ್ಯಂಡ್ ಚಿತ್ರಾನ್ನ ಮಾಡಲಿ ಚಟ್ನಿ ಬೇಕೇ ಬೇಕು. ಆ್ಯಂಡ್ ಕಡಲೆ ಬೀಜ ಜಾಸ್ತಿ ಇರಬೇಕು ಕ್ವಾಂಟಿಟಿ, ಸಿಗ್ತಾನೆ ಇರಬೇಕು ತಿನ್ನಬೇಕಾದ್ರೆ. ಅಲ್ಲೊಂದು ಇದ್ದರೆ ಅಂತೂ ಬೈತಾ ಇರ್ತಾರೆ. ನಮ್ಮ ಹಸ್ಬೆಂಡು ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ, ಕಡಲೆ ಬೀಜನೇ ಹಾಕಿಲ್ಲ ನೀನು ಅಂತ ಹೇಳಿ ಅಂತ ಇರ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಡಲೆ ಬೀಜ ಕ್ವಾಂಟಿಟಿ ಜಾಸ್ತಿನೇ ಹಾಕ್ತಾ ಇರ್ತೀನಿ. ಇನ್ನು ಲೆಮನ್ ಚಿತ್ರಾನ್ನನೇ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡೋದು. ಇದರಲ್ಲಿ ಜಾಸ್ತಿ ಏನು ಸಿಗಲ್ವಲ್ಲ ತರಕಾರಿ. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಟೊಮೊಟೊ, ಆನಿಯನ್ಸ್ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅನ್ನ ತಿನ್ನಬೇಕಾದ್ರೆ ಅದೆಲ್ಲ ಸಿಗ್ತಾ ಇರುತ್ತಲ್ಲ, ಮಕ್ಕಳೆಲ್ಲ ಆರಿಸ್ತಾರಲ್ಲ ಸ್ವಲ್ಪ ಜಾಸ್ತಿ. ಹಾಗಾಗಿ ಈ ಥರ ಲೆಮನ್ ಚಿತ್ರಾನ್ನ ಆದರೆ ಏನೂ ಸಿಗಲ್ಲ ಅಂತ ಹೇಳಿ ಇದನ್ನು ಇಷ್ಟಪಡ್ತಾರೆ ನಮ್ಮ ಮಕ್ಕಳು. ಆ್ಯಂಡ್ ಟೇಸ್ಟ್ ಇದು ಚೆನ್ನಾಗಿರುತ್ತೆ ಅಂತ ಅವರೇ ಕೇಳ್ತಿರ್ತಾರೆ. ಲೆಮನ್ ಚಿತ್ರಾನ್ನನೇ ಬೇಕು ನಮಗೆ ಅಂತ ಕೇಳ್ತಿರ್ತಾರೆ ನಮ್ಮ ಮಕ್ಕಳು. ಸೊ ಇನ್ನು ಅವ್ರಿಗೋಸ್ಕರ ಇದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ. ವೀಕ್ಲಿ ಟ್ವೈಸ್ ಆದರೂ ನಾನು ಲೆಮನ್ ಚಿತ್ರಾನ್ನ ಪ್ರಿಪೇರ್ ಮಾಡ್ತೀನಿ ಮನೇಲಿ. ಸೊ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟು ಚಿತ್ರಾನ್ನ ಮತ್ತು ಅದಕ್ಕೆ ಶೇಂಗಾ ಚಟ್ನಿನ ಪ್ರಿಪೇರ್ ಮಾಡಿದೆ. ಇನ್ನು ಬೋಂಡ ಏನಾದರೂ ಮಾಡಿದರೆ ಚೆನ್ನಾಗಿರೋದು. ಇನ್ನು ಬೋಂಡ ಮಾಡೋಕ್ಕೆಲ್ಲ ಟೈಮ್ ಸಾಕಾಗಿಲ್ಲ ಅಂತ ಹೇಳಿ ಇನ್ನು ಚಿತ್ರಾನ್ನ ಮಾಡಿಕೊಂಡೆ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇನ್ನು ಅತ್ತೆ ಬಂದಿದ್ದಾರಲ್ವ ಮನೆಗೆ. ಸೊ ಅವ್ರಿಗೆ ಬೆಳಗ್ಗೆನೇ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಾಫಿನ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಜಾಸ್ತಿ ಫಿಲ್ಟರ್ ಕಾಫಿ ಯೂಸ್ ಮಾಡಲ್ಲ. ನೆಸ್ಕೇಫ್ ಸನ್ರೈಸ್ ಇಲ್ಲ ಅಂತಂದರೆ ಬ್ರೂ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ನಾನಂತೂ ಫಸ್ಟು ರೆಡಿ ಆಗ್ತಿದ್ದೀನಿ. ಇಲ್ಲಿ ಇನ್ನು ಟೈಮ್ ಆಗುತ್ತಲ್ಲ ಗವ್ಯಾಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ. 9:30ಗೆ ಅಲ್ಲಿ ಹೋಗಬೇಕು ಸ್ಕೂಲ್ ಹತ್ರ. ಹಾಗಾಗಿ ಫಸ್ಟ್ ನಾನಿಲ್ಲಿ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಆಮೇಲೆ ಬ್ರೇಕ್ಫಾಸ್ಟ್
ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನು ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ ಗವ್ಯದು, ಹಾಗಾಗಿ ಮನೇಲಿ ಅವಳ ಹತ್ರ ಪೂಜೆ ಕೂಡ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಡೈಲಿ ಮಾಡ್ತಾಳೆ, ಅವಳಿಗೆ ಪೂಜೆ ಮಾಡೋದು ತುಂಬ ಇಷ್ಟ. ಆ್ಯಂಡ್ ಬೆಳಗ್ಗೆನೇ ಇವತ್ತು ಪೂಜೆ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗವ್ಯ ಸೋ ಕ್ಯೂಟ್. ನೀಟಾಗಿ ಮಾಡು ಪೂಜೆ. ವೆರಿ ಗುಡ್. ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾಳೆ ಗವ್ಯ. ನೀಟಾಗಿ ಪೂಜೆ ಮಾಡು. ಗಮ್ಯ ಬ್ಯಾಗ್ ಬಿಡು, ನಿನ್ನ ಬ್ಯಾಗ್ ಬಿಡು. ಗವ್ಯ ಮಾಡ್ತಾಳೆ. ವೆರಿ ಗುಡ್ ಗವ್ಯ. ಗಮ್ಯ ಬ್ಯಾಗ್ ಹಾಕ್ಕೊಂಡೆ ಪೂಜೆ ಮಾಡ್ತಿದ್ದಾಳೆ. ವೆರಿ ಗುಡ್. ನೋಡಿ ನಾವೆಲ್ಲ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಗಮ್ಯ, ಗವ್ಯ, ಆದ್ಯ. ಸೊ ನಾನು ನಮ್ಮ ಮಕ್ಕಳು ನಮ್ಮತ್ತೆ ಎಲ್ಲರೂ ಸ್ಕೂಲ್ ಹತ್ರ ಬಂದ್ವಿ. ಆ್ಯಂಡ್ ನಮ್ಮ ಫ್ರೆಂಡು ಕೂಡ ಇಲ್ಲೇ ಜಾಯಿನ್ ಮಾಡಿಸಿದ್ರು ಅವ್ರ ಮಗಳನ್ನ. ನಮ್ಮ ಗವ್ಯ ಜೊತೆನೇ ಅವಳು ಕೂಡ ಸೇಮ್ ಮಂತು, ಸೇಮ್ ಏಜ್ ಅವಳದು. ಇನ್ನು ಇಬ್ಬರೂ ಜೊತೆಗಿರ್ತಾರೆ ಅಂತ ಇಲ್ಲೇ ಜಾಯಿನ್ ಮಾಡಿಸಿದ್ವಿ. ಲಾಸ್ಟ್ ಇಯರ್ಗಿಂತ ಇಯರ್ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು, ವೆಲ್ಕಮ್ ಕ್ಯಾಂಡಿ ಲ್ಯಾಂಡ್ ಅಂತ ಹೇಳಿ. ಇನ್ನು ಹೋಗಿದ ತಕ್ಷಣ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಚಾಕ್ಲೇಟ್ಸು, ಕೇಕು, ಜ್ಯೂಸು ಅದನ್ನೆಲ್ಲ ಕೊಟ್ಟರು. ನಮ್ಮ ಮಕ್ಕಳು ನೋಡಿ ಫಸ್ಟ್ ಕೇಕು ಚಾಕ್ಲೇಟ್ಸ್ ಎಲ್ಲ ತಿಂತಾ ಕೂತಿದ್ದಾರೆ. ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಇನ್ನು ಆಮೇಲೆ ಮಕ್ಕಳಿಗೆ ಇಲ್ಲೆಲ್ಲ ಕೂರಿಸ್ಬಿಟ್ಟು ಕೆಲವೊಂದು ಫೋಟೋಸ್ನ ತೊಗೊಂಡೆ ಆ್ಯಂಡ್ ವಿಡಿಯೋ ಕ್ಲಿಪ್ಸ್ನ ತೊಗೊಂಡೆ. ಇನ್ನು ಇವರೆಲ್ಲ ಫುಲ್ ಪಿಂಕ್ ಇದರಲ್ಲೆಲ್ಲ ಡೆಕೋರ್ ಮಾಡಿದಾರಲ್ಲ, ಸೊ ಹಾಗಾಗಿ ನಮಗೆ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಬನ್ನಿ ಅಂತ ಹೇಳಿದರು. ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಬನ್ನಿ ಅಂತ ಹೇಳಿದರು. ನನಗೆ ಪಿಂಕ್ ಕಲರ್ ಡ್ರೆಸ್ ಸಿಕ್ತು. ಗವ್ಯದು ಸ್ವಲ್ಪ ಹಳೆ ಡ್ರೆಸ್ ಎಲ್ಲ ಇತ್ತು ಜಾಸ್ತಿ. ಇನ್ನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಗಮ್ಯದೇ ಸ್ವಲ್ಪ ಲೈಟ್ ಪಿಂಕ್ ಇದ್ದರೆ ಅದನ್ನೇ ಹಾಕ್ಕೊಂಡು ಬಂದೆ. ಇನ್ನು ಸ್ಕೂಲ್ ಒಳಗಡೆ ಕೂಡ ಪಿಂಕ್ ವೈಟ್ ಕಾಂಬಿನೇಷನಲ್ಲಿ ಡೆಕೋರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಇಲ್ಲಿ ಕೂಡ ಕೆಲವೊಂದು ಫೋಟೋಸ್ನ ತೊಗೊಂಡು ಹಾಗೆ ವಿಡಿಯೋ ಕ್ಲಿಪ್ಸ್ನ ಕೂಡ ತೊಗೊಂಡೆ. ಹಾಗೆ ಮಕ್ಕಳಿಗೆ ಅಂತ ಹೇಳಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸ್ತಿದ್ರು. ಇನ್ನು ಸ್ಕೂಲಲ್ಲಿ ಬುಕ್ಸು ಮತ್ತು ಯೂನಿಫಾರ್ಮ್ ಅದನ್ನೆಲ್ಲ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ಮಕ್ಕಳನ್ನ ಸ್ವಲ್ಪ ಆಟ ಆಡಿಸಿ ಮನೆಗೆ ಕರ್ಕೊಂಬಂದ್ವಿ. ಇವಳು ನನ್ನ ಫ್ರೆಂಡ್ ಮಗಳು ಆದ್ಯ ಅಂತ. ಇವಳು ಕೂಡ ಕ್ಯೂಟಾಗಿ ನಿಂತಿದ್ದಾಳೆ ಫೋಟೋಸ್ ತೆಗಿ ಅಂತ ಹೇಳಿ. ಇನ್ನು ಅದು ಚಾಕ್ಲೇಟು, ಲಾಲಿಪಾಪು ಅವರೆಲ್ಲ ಇಟ್ಕೊಂಡಿದ್ದಾರಲ್ಲ ಮಕ್ಕಳು, ಸೊ ಅದನ್ನು ಥರ್ಮೋಕೋಲಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ಅದರಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಮನೆಗಂತೂ ಬಂದ್ವಿ. ಸ್ಕೂಲಿಗೆ ಹೋಗಿ ಬಂದಾಯಿತು. ಇನ್ನು ಇವಾಗ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಕಡಲೆ ಬೀಜನ ಹುರಿತಾ ಇದ್ದೀನಿ. ಕರ್ಜಿಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಪುಡಿ ಸ್ವಲ್ಪ ಇತ್ತು, ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ನಾನು ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ಅಂತ ಹೇಳಿ ಕಡಲೆ ಬೀಜನ ಹುರಿದು ಅದರಲ್ಲಿ ಹಾಕ್ಕೊಂಡು ಇನ್ನು ಸ್ವಲ್ಪ ಕೊಬ್ಬರಿನ ತುರಿದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದೆ. ಸೊ ಇನ್ನು ಪುಡಿ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು. ಇವಾಗ ಇನ್ನು ನಾನು ನಮ್ಮ ಅತ್ತೆ ಇಬ್ಬರೆಲ್ಲ ಕೂತ್ಕೊಂಡು ಕರ್ಜಿಕಾಯಿನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಒಬ್ಬಳೇ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ವಾ, ಅದಕ್ಕೆ ನಮ್ಮ ಅತ್ತೆ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಅತ್ತೆ ಊರಿಗೆ ಹೋದರೆ ನಾನು ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಇನ್ನು ನಾನೇ ಮಾಡಿಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಇಬ್ಬರು ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಗಮ್ಯ ಮಲಗಿದ್ದಾಳೆ, ಗವ್ಯ ಇವಾಗ ಎದ್ದಿದ್ದಾಳೆ. ಇವರು ಬಂದು ನಮ್ಮ ಚಿಕ್ಕ ಅತ್ತೆ, ಅಂದರೆ ಲೈಕ್ ನಮ್ಮ ಮಾವ ಇದ್ದಾರಲ್ಲ, ಸೊ ಅವರು ತಮ್ಮನ ವೈಫ್ ಇವರು. ಇನ್ನು ಕರ್ಜಿಕಾಯಿ ಎಲ್ಲ ಮಾಡಾದಮೇಲೆ ಇದನ್ನು ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕರ್ಜಿಕಾಯಿ ಪ್ರಿಪರೇಷನ್ ಎಲ್ಲ ಮುಗಿತು. ಇವಾಗ ನಮ್ಮ ಅತ್ತೆಗೆ ಟೀ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ನಾನು ಇನ್ನೂ ಶೂಟ್ ಮಾಡಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.